ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಮ್ ಎಸ್ ಸುಮಂತ್ ಬ್ಲಾಗ್ಗೆ ವೆಲ್ಕಮ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಯಾರು ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಸಿಂಪಲಾಗಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ರಾತ್ರಿ ಅನ್ನ ಉಳಿದಿತ್ತಲ್ಲ, ಹಂಗಾಗಿ ಫಸ್ಟು ಬಾಣಲಿಗೆ ಎಣ್ಣೆ ಹಾಕೋಣ. 3 ಸ್ಪೂನಷ್ಟು ಎಣ್ಣೆ ಆದರೆ ಸಾಕು. ಸ್ವಲ್ಪ ನೀವು ಜಾಸ್ತಿ ಜನಕ್ಕೆ ಮಾಡ್ತೀನಿ ಅಂದರೆ 4ರಿಂದ 5 ಸ್ಪೂನ್ ಹಾಕ್ಕೊಳ್ಳಿ. ಆನಂತರ ಎಣ್ಣೆ ಕಾಯಕ್ಕೆ ಇಟ್ಟಿದ್ನಲ್ಲ, ಎಣ್ಣೆ ಕಾದಿದೆ. ಸ್ವಲ್ಪ ಜೀರಿಗೆ 1 ಸ್ಪೂನಷ್ಟು. ಕಾಯಕ್ಕೆ ಮುಂಚೆ ಹಾಕ್ಬೇಡಿ, ಚೆನ್ನಾಗಿರಲ್ಲ ನೋಡಿ. ಈ ಥರ ಚಿಟಪಟ ಅಂದ್ರೇ ಟೇಸ್ಟ್ ಬರೋದು. ಮೆಣಸಿನ್ಕಾಯಿ 4, ಈರುಳ್ಳಿ 2 ಗಂಟೆಷ್ಟು ತೊಗೊಂಡಿದ್ದೀನಿ ನಾನು. ಸ್ವಲ್ಪ ಸೈಡ್ಗೆ ಕಡಲೆ ಬೀಜ, ಸ್ವಲ್ಪ ಜೀರಿಗೆ, ಆರಗ್ನಿ ಆಗಲಿ ಅಂದ್ಬಿಟ್ಟು ಜೀರಿಗೆ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಟೇಸ್ಟ್ ಚೆನ್ನಾಗಿರುತ್ತೆ. ಸಪ್ರೇಟ್ ಬೇಕಾದ್ರೆ ಹುರಿದ್ಬಿಟ್ಟು ಹಾಕೋಬೋದು ನೀವು, ಇಲ್ಲಾಂದರೆ ಒಳಗಡೆನೇ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಬೋದು, ಏನಿಲ್ಲ. ಈಗ ನೀಟಾಗಿ ಅದು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. 2 ಟೊಮೊಟೊ, ಹುಳಿ ಇದೆ ಅಂದರೆ ಒಂದೇ ಟೊಮೊಟೊ ಆದರೂ ಸಾಕು. ನಂತರ ಉಪ್ಪು ಅರ್ಧಂಬರ್ಧ ಬೆಂದಿರಬೇಕು, ಹಾಕೊಳ್ಳೋ ಉಪ್ಪು ಚೆನ್ನಾಗಿ ಇಟ್ಕೊಳ್ಳುತ್ತೆ. ನಂತರ ಕೊತ್ತಂಬರಿ ಸೊಪ್ಪು ನೀಟಾಗಿ ಫ್ರೈ ಮಾಡ್ಕೋಬೇಕು ನೀಟಾಗಿ. ಆನಂತರ ಸ್ವಲ್ಪ ತೆಂಗಿನ ತುರಿ ಬೇಡ ಅನ್ನೋರು ಸ್ಕಿಪ್ ಮಾಡಿಬಿಡ್ಬೋದು. ನನಗೆ ತೆಂಗಿನ ತುರಿ ಅಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡಿದ್ದೀನಿ ನಾನು. ಬೇಕಾದ್ರೆ ನೀವು ಬೇಡ ಅಂದರೆ ಸಪ್ರೇಟ್ ಹಾಕ್ಬೋದು, ನೀವೇನಿಲ್ಲ. ಆನಂತರ ಸ್ವಲ್ಪ ನೀಟಾಗೆಲ್ಲ ಎಲ್ಲ ಹುರ್ಕೋಬೇಕು. ಆನಂತರ ಸ್ವಲ್ಪ ಅರಿಶಿನ ಅರ್ಧ ಸ್ಪೂನಷ್ಟಾದರೆ ಸಾಕು. ನಿಮ್ಗೆ ಅರಿಶಿನ ತುಂಬ ಇಷ್ಟ ಅಂದರೆ ಸ್ವಲ್ಪ ಹಾಕ್ಕೋಬೋದು. ನಂತರ ನಿಂಬೆಹಣ್ಣಿಲ್ಲ ಅನ್ನೋರು ಕಿರಳಿಕಾಯಿ ಸಿಗುತ್ತಲ್ಲ ಹಳ್ಳಿ ಸೈಡಲ್ಲಿ, ಅದು ಆ್ಯಡ್ ಮಾಡಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.